ಅಷ್ಟೊತ್ತು ಮಾತಾಡ್ತಿದ್ರಿ? ಅದು ಆಕ್ಚುಲಿ ಅವ್ರ ರಿಲೇಟಿವ್ಗೆ ಏನೋ ಕೆಲಸ ಬೇಕು ಅಂತ ಕೇಳ್ಕೊಂಡ್ ಬಂದಿದ್ರು ಅಷ್ಟೇ. ಹೌದಾ? ಹಾಗಿದ್ರೆ ನಿಮಗೆ ಗೊತ್ತಿರೋರ ಹತ್ರನೋ ಅಥವಾ ನಿಮ್ಮ ಆಫೀಸಲ್ಲೇ ಕೆಲಸ ಕೊಡಿಸ್ಬೋದಲ್ವಾ? ನಾನು ಹಾಗೆ ಯೋಚನೆ ಮಾಡಿದೆ ಜಾನ್ವಿ, ಆದರೆ ಇದೆಲ್ಲ ಆ ಹುಡುಗನ ಕ್ವಾಲಿಫಿಕೇಶನ್ಸ್ ಮೇಲೆ ಡಿಪೆಂಡ್ ಅಲ್ವಾ. ಈಗ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಿದ್ರೆ ನಾನು ಖಂಡಿತ ನಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಡ್ತಾ ಇದ್ದೆ. ಅದು ಅಲ್ಲದೆ ಇವ್ರ ಧೋರಣೆ ನೋಡಿ, ಅವ್ನು ಮಾರ್ಕ್ಸಿಗೆ ತಕ್ಕಂಗೆ ನಾನು ಕೆಲಸ ಕೊಡ್ತೀನಿ ಅಂದರೆ ಬೇಡವಂತೆ, ದೊಡ್ಡ ಹುದ್ದೆನೇ ಬೇಕಂತೆ. ಈಗೆಲ್ಲ ಕಡೆ ಬಂದು ಹೀಗೆ ತಲೆ ತಿಂತಾರೆ, ಆಫೀಸ್ಗೆಲ್ಲ ಬಂದ್ಬಿಡ್ತಾರೆ. ಹೌದಾ? ಹೌದು ಜಾನ್ವಿ ಅವರೇ. ಈಗ ನೋಡಿ, ಅವನು ನಿಮ್ಮನ್ನು ನೋಡ್ಕೊಂಡಿದ್ದಾನೆ, ನಿಮ್ಮಂತರನ್ನು ಬಂದು ನನಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಸರಂಪುರಿಗೆ ಬಿಡ್ತಾನೆ. ಆದರೆ ನೀವು ಎಂಟರ್ಟೈನೇ ಮಾಡಕ್ಕೆ ಹೋಗ್ಬಿಡಿ, ಗೊತ್ತೇ ನನ್ನ ಹತ್ರ ಇದ್ದು ಬಿಡಿ. ಅಲ್ಲ, ಅವ್ರು ಹೇಗೆ ಪರಿಚಯ ನಿಮಗೆ? ಈಗ ಆ್ಯಕ್ಚುಲಿ ನಮ್ಮ ಆಫೀಸ್ ಎಕ್ಸ್ ಎಂಪ್ಲಾಯಿ. ಆಫೀಸಲ್ಲಿ ಇದ್ದಾಗಲೂ ಹೀಗೇನೆ, ನನಗೆ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ಕೊಳ್ಳೋರು. ನಾನು ಎಷ್ಟೋ ಹೆಲ್ಪ್ ಮಾಡೋ ಪ್ರಯತ್ನ ಮಾಡಿದ್ದೆ, ಆದರೆ ಆಮೇಲೆ ನನಗೆ ಗೊತ್ತಾಗಿದ್ದು ಗೊತ್ತಾ, ಈಸ್ ಅ ಗ್ಯಾಂಬ್ಲರ್ ಆ್ಯಂಡ್ ಆ್ಯನ್ ಅಡಿಕ್ಟ್ ಅಂತ. ಇಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಕೊನೆಗೆ ನಮ್ಮ ರೆಪ್ಯುಟೇಷನ್ ಹಾಳಾಗತ್ತಷ್ಟೆ. ಎಲ್ಲ ಕಡೆ ಕಷ್ಟ, ತೀಕಲಾಟ. ಕಾಟ ಕೊಡೋರ್ಗೆ ಕಾಟನ. ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ಏನಾಗುತ್ತೋ ಒಂದೊಂದ್ಸತಿ ಏನು ಯೋಚನೆ ಮಾಡದೆ ನಮ್ಗೇನು ಆಗಲ್ಲ ಅಂತ ಏನು ಬೇಕೋ ಅದನ್ನ ಮಾಡ್ತಾ ಇರ್ತೀವಿ. ಆದರೆ ಕರ್ಮ ಅದೇನು ಬೇಕೋ ಅದನ್ನ ಮಾಡ್ತಾ ಇರುತ್ತೆ ಅಲ್ವಾ? ನೋಡಿ, ಈಗ ನಾವು ಇಲ್ಲಿ ಬಂದು ಆರಾಮಾಗಿ ಮಸಾಲೆ ಪುರಿ ತಿನ್ನೋಣ ಅನ್ಕೊಂಡು ಬಂದಿದ್ದು, ಈಗ ಅವನ ವಿಷಯ ಮಾತಾಡ್ತಾ ಕೂತಿದ್ದೀವಿ. ಆರಾಮಾಗಿ ಹೊರಗೆ ಬಂದು ತಿನ್ನೋಕ್ಕೂ ಆಗ್ತಾ ಇಲ್ಲ. ಸರಿ, ನೆಕ್ಸ್ಟು ಇನ್ನೇನು ಆರ್ಡರ್ ಮಾಡಲಿ? ಏನು ಬೇಡ, ನನಗೆ ಇಷ್ಟೇ ಸಾಕು. ಅರೇ ಅದು ಹೇಗೆ ಸಾಧ್ಯ? ಪಾನಿಪುರಿ ರೆಡಿ ಇದೆ, ಮೆನುನಲ್ಲಿರೋ ಎಲ್ಲ ಒಂದೊಂದು ಐಟಮು ಆರ್ಡರ್ ಮಾಡಾಗಿದೆ. ಒಂದೊಂದು ಸ್ಪೂನ್ ಆದರೂ ನೀವು ತಿನ್ನಲೇಬೇಕಲ್ಲ. ವೆಂಕಿ, ಫೋಟೋ ಕಳೆದೋಯ್ತು ಅಂತ ಇನ್ನೂ ಬೇಜಾರಲ್ಲಿದೆಯಾ? ನಾನು ಹೇಳ್ದೆ ತಾನೇ, ನಾವು ಚರ್ಚ್ಗೆ ಹೋಗ್ಬಿಟ್ಟು ಫೋಟೋ ಇಸ್ಕೊಂಬರುಮ್ಮ, ಬೇಜಾರಾಗಬೇಡ. ವೆಂಕಿ, ಜವಾಬ್ದಾರಿ ಇಲ್ಲ ಅಂತ ಯಾಕಂತೀಯ? ಹೆತ್ತ ಮಕ್ಕಳೇ ಅತ್ತೆ ಮಾವನ್ನ ನೋಡ್ಕೊಳ್ದಿರ ಹಂಗೆ ಬಿಟ್ಟವ್ರೆ. ಆದರೆ ನೀನು ಅವ್ರನ್ನ ನೋಡ್ಕೋತಿದ್ಯಾ, ಅವ್ರ ಜೊತೆಗೇ ಇದೆಯಾ. ಹೆತ್ತ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕಿಂತ ದೊಡ್ಡ ಜವಾಬ್ದಾರಿ ಬೇರೆ ಏನೈತೆ? ಹಾಂ, ನೋಡು, ನೀನು ಒಳ್ಳೆತನಕ್ಕೆ ಅದ್ಯಾವರು ಮೋಸ ಮಾಡೋಕ್ಕಿಲ್ಲ. ನೋಡು, ನಿನಗೆ ಬರೀ ಫೋಟೋ ಅಷ್ಟೇ ಅಲ್ಲ, ನಿಮ್ಮಮ್ಮ ನೀನು ಒಂದಾಗ್ತೀರ. ಅವ್ರು ಬೇಗ ನಿನ್ನ ಕಣ್ಣು ಮುಂದೆ ಬರ್ತಾರೆ. ಯೋಚನೆ ಮಾಡಬೇಡ. ಜಾನವ್ರಿಗ